ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಬಿಡುಗಡೆಗೊಂಡ ಕಾಂತಾರ ಚಾಪ್ಟರ್ 1 ಸಿನಿಮಾ ಕೇವಲ ಒಂದು ಸಿನಿಮಾ ಅಲ್ಲ, ಅದು ಪ್ರಕೃತಿ, ದೈವ ಮತ್ತು ಮಾನವನ ನಡುವಿನ ಸಂಬಂಧದ ಹೊಸ ಅಧ್ಯಾಯ. ನೀವು ಈ ಚಿತ್ರ ನೋಡಿದ್ದೀರಾ? ನೋಡಿದ್ದರೆ ಖಂಡಿತ ನಿಮ್ಮ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಮೂಡಿರುತ್ತವೆ. ಈ ಪಾತ್ರ ಯಾರು? ಈ ದೃಶ್ಯ ಅರ್ಥವೇನು? ದೇವರು ಹೀಗೆ ತೋರಿಸಿದೇಕೆ? ಇಂತಹ ಪ್ರಶ್ನೆಗಳ ಉತ್ತರ ಹುಡುಕೋಣ ಇವತ್ತು ಈ ವಿಡಿಯೋದಲ್ಲಿ. ಇವತ್ತು ನಾವು ತಿಳಿಯೋಣ ಕಾಂತಾರ ಚಾಪ್ಟರ್ 1ನ 10 ನಿಗೂಢ ಅಂಶಗಳು. ಇವು ನಿಮಗೆ ಈ ಚಿತ್ರವನ್ನು ಹೊಸ ದೃಷ್ಟಿಕೋನದಲ್ಲಿ ಅರ್ಥ ಮಾಡಿಕೊಡುತ್ತವೆ. ಚಿತ್ರ ನೋಡಿದವರಿಗೂ ಕಾಣದಂತ ಹಲವಾರು ಸತ್ಯಗಳು ಇವೆ. ಅವನ್ನು ತಿಳಿದ ಮೇಲೆ ನಿಮ್ಮ ಮನಸ್ಸು ಖಂಡಿತ ಆಶ್ಚರ್ಯದಿಂದ ತುಂಬುತ್ತದೆ. ಮೊದಲು ಒಂದು ಚಿಕ್ಕ ಎಚ್ಚರಿಕೆ. ನೀವು ಸಿನಿಮಾ ನೋಡಿಲ್ಲ ಅಂದ್ರೆ ದಯವಿಟ್ಟು ಮೊದಲು ಚಿತ್ರವನ್ನು ನೋಡಿ, ನಂತರ ಈ ವಿಡಿಯೋ ನೋಡಿ. ಇಲ್ಲದಿದ್ದರೆ ಈ ವಿವರಣೆ ನಿಮಗೆ ಸ್ಪಾಯ್ಲರ್ ಆಗಬಹುದು. ಆದರೆ ನೋಡಿದ ಮೇಲೆ ಈ ವಿವರಣೆ ಕೇಳಿದರೆ ನಿಮ್ಮ ಮನಸ್ಸು ಹೊಸ ಅರ್ಥಗಳಲ್ಲಿ ಮುಳುಗುತ್ತದೆ. ಚಿತ್ರದ ರಥ ಹೋರಾಟದ ಸೀನ್ನಲ್ಲಿ ನಾಯಕ ಒಬ್ಬ ಮಹಿಳೆಯನ್ನು ನೋಡಿ ಅಕಸ್ಮಾತ್ತಾಗಿ ನೆಲಕ್ಕೆ ಬೀಳುತ್ತಾನೆ. ಆಕೆ ಜೊತೆಗೆ ಒಂದು ಚಿಕ್ಕ ಮಗು ಇರುತ್ತದೆ. ಆದರೆ ಅದ್ಭುತವೆಂದರೆ ಅವರನ್ನು ಕೇವಲ ನಾಯಕನೇ ನೋಡಬಲ್ಲ, ಉಳಿದವರು ಯಾರಿಗೂ ಅವರು ಕಾಣಿಸುತ್ತಿಲ್ಲ. ಅದು ಏನು ಅರ್ಥ ಕೊಡುತ್ತೆ? ಇದು ಮಹಾರಾಣಿ ಮತ್ತು ಅವಳ ಮಗುವಿನ ಆತ್ಮರೂಪ ಅಥವಾ ದೇವಿಯ ರೂಪ ಎಂಬ ಅರ್ಥ ಇರಬಹುದು. ಅವರು ನಾಯಕನ ಜೀವನದ ದೈವಿಕ ಮಾರ್ಗದರ್ಶಕರೆಂದು ಕೆಲವು ಅಭಿಮಾನಿಗಳು ಹೇಳುತ್ತಾರೆ. ಈ ದೃಶ್ಯ ಕಾಂತಾರದ ಮುಂದಿನ ಅಧ್ಯಾಯಕ್ಕೆ ದೊಡ್ಡ ಸೂಚನೆ ಕೊಡುತ್ತೆ. ರಹಸ್ಯ 2: ರಾಜ ಮತ್ತು ಮಗನ ಅಗ್ನಿ ಸಂಸ್ಕಾರ. ಹೊಸ ರಾಜನಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಆತನ ಅಕಸ್ಮಾತ್ ಮರಣ, ನಂತರ ತಂದೆಯೇ ಮಗನ ದೇಹಕ್ಕೆ ಬೆಂಕಿಯಿಡುವ ದೃಶ್ಯ, ಆಮೇಲೆ ತನ್ನ ಸೇವಕನನ್ನು ಕೊಲ್ಲುವ ದೃಶ್ಯ, ಇದು ಅನೇಕ ಪ್ರಶ್ನೆ ಹುಟ್ಟಿಸುತ್ತದೆ. ಇದು ಕೇವಲ ಕ್ರೂರತೆ ಅಲ್ಲ, ಇದು ಒಂದು ದೈವಿಕ ಶಾಪ ಅಥವಾ ವಿಧಿಯ ಪಾವತಿಯಾಗಿರಬಹುದು. ಹಳೆಯ ಪಾಪದ ಪ್ರಾಯಶ್ಚಿತ್ತ ಅಥವಾ ಪಿತೃಶಾಪದ ಮುಕ್ತಿಯ ಸೂಚನೆಯಾಗಿರಬಹುದು. ರಿಷಬ್ ಶೆಟ್ಟಿ ಇಲ್ಲಿ ತಂದೆ ಮಗನ ಕರ್ಮಚಕ್ರ ಎನ್ನುವ ಭಾವನೆಯನ್ನು ತೋರಿಸಿದ್ದಾರೆ. ರಹಸ್ಯ 3: ಪೋರ್ಚುಗೀಸ್ ವ್ಯಾಪಾರಿಯ ಪಾತ್ರ. ಚಿತ್ರದಲ್ಲಿ ಒಂದು ಪೋರ್ಚುಗೀಸ್ ವ್ಯಾಪಾರಿ ಕಾಣಿಸುತ್ತಾನೆ. ಆದರೆ ಇತಿಹಾಸದ ಪ್ರಕಾರ ಅವರು ಭಾರತಕ್ಕೆ ಬಂದದ್ದು ಕ್ರಿಸ್ತಶಕ 1600ರ ನಂತರ. ಹಾಗಾದರೆ 8ನೇ ಶತಮಾನದಲ್ಲಿ ನಡೆಯುವ ಕಥೆಯಲ್ಲಿ ಅವರು ಹೇಗಿದ್ದಾರೆ? ಇದು ಇತಿಹಾಸದ ತಪ್ಪಲ್ಲ, ಇದು ಒಂದು ಸಾಂಕೇತಿಕ ಅಂಶ. ಅಂದರೆ ಕಾಂತಾರದ ಕಾಡು ಹೊರಗಿನ ಲೋಭ ಮತ್ತು ವ್ಯಾಪಾರದ ಮೊದಲ ಬಲಿಯಾಗಿತ್ತು. ಅದು ಪ್ರಕೃತಿಯನ್ನು ಶೋಷಿಸುವ ಮಾನವನ ಪ್ರಾರಂಭದ ಸಂಕೇತ. ರಹಸ್ಯ 4: ಪಂಜೋರ್ಲಿ ದೈವದ ಉಗಮ. ಪಂಜೋರ್ಲಿ ಅಂದರೆ ವರಾಹ ದೈವ. ಪಾರ್ವತಿ ತಾಯಿ ಪ್ರೀತಿಯಿಂದ ಬೆಳೆಸಿದ ವರಾಹ ರೂಪದ ಶಕ್ತಿ. ಆದರೆ ಅವರ ಚಂಚಲ ಸ್ವಭಾವದಿಂದ ಶಿವ ಕೋಪಗೊಂಡು ಅವರನ್ನು ಸಂಹರಿಸುತ್ತಾನೆ. ಪಾರ್ವತಿಯ ವಿನಂತಿಯ ಮೇರೆಗೆ ಪಂಜೋರ್ಲಿಗೆ ಭೂಮಿಯ ರಕ್ಷಣೆಯ ಕರ್ತವ್ಯ ನೀಡಲಾಗುತ್ತದೆ. ಅದಕ್ಕಾಗಿಯೇ ಪಂಜೋರ್ಲಿ ದೈವ ಪ್ರಕೃತಿಯ ಕಾವಲುಗಾರ, ಕೃಷಿ, ಮಣ್ಣು, ನೀರು ಇವರ ರಕ್ಷಕ. ಅವರ ನೃತ್ಯ ಕೋಪದಿಂದ ಅಲ್ಲ, ಅದು ಭೂಮಿಯ ನೋವಿನ ಪ್ರತ್ಯುತ್ತರ. ರಹಸ್ಯ 5: ಗುಳಿಗ ದೈವದ ಕಥೆ. ಭಗವಾನ್ ಶಿವನಿಂದ ಉದ್ಭವಿಸಿದ ಮತ್ತೊಬ್ಬ ದೈವ ಗುಳಿಗ. ಅವನ ಹುಟ್ಟೆ ಕೋಪದ ರೂಪ. ಅವನ ಹಸಿವು ಎಷ್ಟು ದೊಡ್ಡದಿತ್ತು ಅಂದ್ರೆ ಸೂರ್ಯನನ್ನೇ ನುಂಗಲು ಪ್ರಯತ್ನಿಸಿದ. ಅವನ ಕೋಪವು ಮಾನವನ ಅಹಂಕಾರದ ಸಂಕೇತ. ಶಿವವಿಷ್ಣುಗಳ ಆಶೀರ್ವಾದದಿಂದ ಅವನು ಭೂವಿಪಾಲಕನಾಗಿ ನೇಮಕಗೊಳ್ಳುತ್ತಾನೆ. ಕಾಂತಾರದ ಕ್ಲೈಮ್ಯಾಕ್ಸ್ನಲ್ಲಿ ಅವನು ಧರ್ಮ ಮತ್ತು ಅಧರ್ಮಗಳ ನಡುವಿನ ಸಮತೋಲನ ಕಾಯ್ದುಕೊಳ್ಳುತ್ತಾನೆ. ಕಾಂತಾರದ ಆಧ್ಯಾತ್ಮಿಕ ಪಯಣ. ಮೊದಲ ಸಿನಿಮಾ ಶಿವನಿಗೆ ಸಮರ್ಪಿತವಾಗಿತ್ತು, ಆದರೆ ಈ ಚಾಪ್ಟರ್ 1 ಪಾರ್ವತೀ ದೇವಿಯ ಶಕ್ತಿ ರೂಪಕ್ಕೆ ಸಮರ್ಪಿತ. ಚಂಡಿ, ಚಾಮುಂಡೇಶ್ವರಿ ರೂಪಗಳ ದರ್ಶನ, ಇದು ದೇವಿಯ ಪ್ರತ್ಯಕ್ಷತೆ. ಇದು ಮಹಿಳಾ ಶಕ್ತಿಯ ಉತ್ತಂಗವಲು ತೋರಿಸುವ ದೃಶ್ಯ. ಅದಕ್ಕಾಗಿಯೇ ಸಿನಿಮಾ ವಿಜಯದಶಮಿಯ ದಿನ ಬಿಡುಗಡೆಯಾಯಿತು, ದುರ್ಗೆಯ ವಿಜಯದ ಸಂಕೇತವಾಗಿ. ರಹಸ್ಯ 7: ರಾಹುಕೇತು ಮತ್ತು ಚಂದ್ರಗ್ರಹಣದ ಸಂಪರ್ಕ. ಚಿತ್ರದ ಹಲವು ದೃಶ್ಯಗಳಲ್ಲಿ ಚಂದ್ರಗ್ರಹಣ ಕಾಣಿಸುತ್ತದೆ. ಇದು ಕೇವಲ ದೃಶ್ಯ ಅಲ್ಲ, ಇದು ರಾಹುಕೇತು ತತ್ವದ ಸಂಕೇತ. ಅಂದರೆ ಬೆಳಕು ಮತ್ತು ಅಂಧಕಾರದ ನಡುವಿನ ಶಾಶ್ವತ ಹೋರಾಟ. ಅವರಿಬ್ಬರು ದೈವಗಳ ಮುಖಾಮುಖಿ ಯುದ್ಧ ಕಾಂತಾರ ಚಾಪ್ಟರ್ ಮುಂದಿನ ಭಾಗದ ಪ್ರಮುಖ ವಿಷಯವಾಗಬಹುದು. ರಹಸ್ಯ 8: ಹುಲಿಯ ದೈವಿ ಪ್ರತ್ಯಕ್ಷತೆ. ಹುಲಿ ತಾಯಿ ದುರ್ಗೆಯ ಪ್ರತಿರೂಪ. ಅದು ತಾಯಿಯ ಕೋಪ ಮತ್ತು ಪ್ರೀತಿಯ 2 ರೂಪಗಳ ಸಂಕೇತ. ಚಿತ್ರದ ಪ್ರತಿಯೊಂದು ಹೋರಾಟದ ಕ್ಷಣದಲ್ಲೂ ಹುಲಿ ಕಾಣಿಸುವುದು ಯಾದೃಚ್ಛಿಕವಲ್ಲ, ಅದು ತಾಯಿ ಚಾಮುಂಡಿಯ ಕಾಳಜಿಯ ಪ್ರತ್ಯಕ್ಷ ರೂಪ. ರಹಸ್ಯ 9: ಬ್ರಹ್ಮರಾಕ್ಷಸನ ನಿಜವಾದ ಅರ್ಥ. ಚಿತ್ರದಲ್ಲಿ ಜನ ಹೆದರುವ ಬ್ರಹ್ಮರಾಕ್ಷಸ ನಿಜವಾಗಿ ಅದು ನಂದೀಶ್ವರ, ಶಿವನ ಪ್ರಿಯವಾದ ವಾಹನ. ಅವರು ಕೋಪದ ರೂಪದಲ್ಲಿ ಕಾಣಿಸಿಕೊಂಡರೂ ಉದ್ದೇಶ ದೇವರ ಸೇವೆ. ಇದು ದೈವದ ಕ್ರೋಧವೂ ಕೂಡ ಕರುಣೆಯ ಭಾಗ ಎನ್ನುವ ತತ್ವವನ್ನು ತೋರಿಸುತ್ತದೆ. ರಹಸ್ಯ 10: ಆ ವೃದ್ಧ ವ್ಯಕ್ತಿಯ ನಿಗೂಢತ್ವ. ಇದೀಗ ಚಿತ್ರದ ಅತ್ಯಂತ ಗಹನ ರಹಸ್ಯ. ಚಿತ್ರದ ಆರಂಭದಿಂದ ಅಂತ್ಯವರೆಗೂ ನಾಯಕನ ಜತೆ ಕಾಣಿಸುವ ಆ ವೃದ್ಧ ಯಾರು? ಅವರು ನಾಯಕನ ಕನಸುಗಳಲ್ಲೂ ಕಾಣಿಸುತ್ತಾರೆ, ದೇವರ ಬಾವಿಯ ದಾರಿಯನ್ನು ತೋರಿಸುತ್ತಾರೆ. ಅವರ ಧ್ವನಿ ಸ್ವತಃ ರಿಷಬ್ ಶೆಟ್ಟಿಯದ್ದೇ.
ಇದು ಭಗವಾನ್ ಶಿವನ ಮಾನವರೂಪದ ಅವತಾರ ಎನ್ನುವುದು ಹಲವರ ನಂಬಿಕೆ. ಅವರು ಪ್ರಕೃತಿಯ ಧ್ವನಿ, ದೇವರ ಸಂದೇಶವಾಹಕರು. ಅವರೇ ಹೇಳುತ್ತಾರೆ, ಪ್ರಕೃತಿಯ ವಿರುದ್ಧ ಹೋದವನು ಎಂದಿಗೂ ಉಳಿಯಲಾರೆನು. ವೀಕ್ಷಕರೇ, ಇಷ್ಟೇ ಕಾಂತಾರ ಚಾಪ್ಟರ್ 1ನ ಒಳನೋಟಗಳು ಮತ್ತು ಅಡಗಿದ ಅರ್ಥಗಳು. ಈ ವಿವರಣೆ ಕೇಳಿದ ನಂತರ ನೀವು ಸಿನಿಮಾ ಮತ್ತೆ ನೋಡಿದರೆ ಪ್ರತಿಯೊಂದು ದೃಶ್ಯಕ್ಕೂ ಹೊಸ ಅರ್ಥ ಸಿಗುತ್ತದೆ. ಕಾಂತಾರ ಕೇವಲ ಸಿನಿಮಾ ಅಲ್ಲ, ಅದು ದೈವ ಮತ್ತು ಮಾನವನ ನಡುವೆ ನಡೆಯುವ ಆಧ್ಯಾತ್ಮಿಕ ಸಂಭಾಷಣೆ.